ಭಾರತೀಯ ಅಥವಾ ಕನ್ನಡಿಗನಿಗೆ ವಿಧಾನಸೌಧ ಹೋಗಿ ನೋಡಬೇಕು, ಅರ್ಥ ಮಾಡ್ಕೋಬೇಕು ಅಂತಿರುತ್ತೆ. ಬಹಳ ಪ್ರಮುಖವಾಗಿ 9 ಸ್ಥಳಗಳಿದಾವೆ. ಒಳಗಡೆ ಹೋದ್ಮೇಲೆ ಶ್ರೀಗಂಧದ ಮಾಡಿರತಕ್ಕಂಥ ವಿಧಾನಸೌಧದ ಮಾಡೆಲ್ ಇದೆ. ಮಾಡೆಲ್ ಅದು ಸುರೇಶ್ ಆರ್ಕಿಟೆಕ್ಟ್ ಅಂತ. ಆ ಮಾಡೆಲ್ ಬಂದು ಲೋಕಸಭೆಗೆ ಹೋಗ್ಬೇಕಾಯಿತು, ಹೋಗಲಿಲ್ಲ, ಕಾರಣ ಗೊತ್ತಿಲ್ಲ. ಅದು ಇವತ್ತಿಗೂ ಕೂಡ ಅಲ್ಲೇ ಇದೆ. ಈ ಕೆಳಗಡೆ ನೀವು ಬ್ಯಾಂಕ್ವೆಟ್ ಹಾಲಲ್ಲಿ ನೋಡ್ತೀರಾ. ಇತ್ತೀಚೆಗೆ ಬ್ಯಾಂಕ್ವೆಟ್ ಹಾಲ್ ಅಂತಂದರೆ ಭೋಜನ ಶಾಲೆ ಅಷ್ಟೇ ಅಲ್ಲ, ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ನಡೆಯುತ್ತೆ. ಅಸೆಂಬ್ಲಿ ಹಾಲ್ ಇಡೀ ದೇಶದಲ್ಲಿ ಪಿಲ್ಲರ್ಲೆಸ್ ಅಂತಂದ್ರೆ ಒಂದು ಪಿಲ್ಲರ್ಲೆಸ್ ಅದೇನ್ ಅಂದ್ರೆ ಆ ಟೆಕ್ನಾಲಜಿ ಏನು ಅಂತಂದ್ರೆ ಅದಕ್ಕೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಸ್ಟ್ರಕ್ಚರಲ್ ಈ ಇಂಜಿನಿಯರ್. ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಲ್ಲಿ ಇಲ್ಲೆಲ್ಲ ಪಿಲ್ಲರ್ಸ್ ಇರ್ತದಮ್ಮ, 40 ಪಿಲ್ಲರ್ಸ್. ಇದ್ರ ಮೇಲೆ ಈ ಏನಿದೆ ಈ ರೂಫ್ ಇದೆಯಲ್ಲ, ರೂಫ್ ಹೋಗಿ ಕುತ್ಕೊಳುತ್ತೆ. ಸೊ ಮಧ್ಯದಲ್ಲಿ ಏನಿಲ್ಲ. ಇದು ಈ ರೂಫ್ ಒಳಗಡೆ ಏನಿದೆ ಅಂತಂದರೆ ಗ್ಯಾಲ್ವನೈಸ್ ಐರನ್ ರಾಡ್ಸ್ನ ವೆಲ್ಡ್ ಮಾಡಿದ್ದೀವಿ. ಆಮೇಲೆ 600 ಜನ ಅಟ್ ಎ ಟೈಮ್ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುತ್ಕೊಬೋದು. ಈ ಅಸೆಂಬ್ಲಿ ಹಾಲ್ ಬಗ್ಗೆ ಹೇಳ್ತಾ ಇದ್ದೀನಿ.